ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಕಳೆದ 3 ದಿನಗಳ ಹಿಂದೆ ಆರಂಭವಾಗಿರುವಂತಹ ನೀಟ್ ಹೋರಾಟ ಕ್ಷಣ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ದಿಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಈ ಒಂದು ಹೋರಾಟದ ಕಿಚ್ಚೆದಿದೆ. ಸಂಸತ್ತು ಒಳಗೆ ವಿಪಕ್ಷಗಳು ಹೋರಾಟ ನಡೆಸ್ತಾ ಇದ್ದಾರೆ, ಹೊರಗೆ ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಹಂಗಾಮ ಸೃಷ್ಟಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಯ ಹೊರತು ಹೋರಾಟ ನಿಲ್ಲೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾವೆ. ಹೀಗಾಗಿ ಸಂಘರ್ಷ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ನೀಟ್ ಅವಾಂತರದಿಂದ ಇಷ್ಟು ದೊಡ್ಡ ಸಮಸ್ಯೆ ಸೃಷ್ಟಿಯಾದ ನಂತರ ಈಗ ಪ್ರಧಾನಮಂತ್ರಿ ಮೋದಿಯವರು ಮೌನ ಮುರಿದಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಪ್ರಧಾನಿ ಮೋದಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದ ಅಪರಾಧಿಗಳಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆಯ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ನಮಗೆ ಬೇರೆ ಯಾವುದೂ ಮುಖ್ಯವಲ್ಲ. ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರಿಗೆ ತಕ್ಷಣವೇ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪಿಸಲು ನಿರ್ಧರಿಸಿದ್ದೇವೆ. ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳಿಗೆ ಸೂಚನೆ ನೀಡಿದ್ದೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಯುವಕರ ಭವಿಷ್ಯದ ಜೊತೆ ಆಟವಾಡುವ ಅಥವಾ ಹಾನಿ ಮಾಡಲು ಪ್ರಯತ್ನ ನಡೆಸುವ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ಹೀಗೆ ಪ್ರಧಾನಮಂತ್ರಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದಂತೆಯೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹೇಳ್ತಾ ಇದ್ದಂತೆಯೇ ಸ್ವಲ್ಪ ಹೊತ್ತಿನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಆದರೆ ಯಾವಾಗ ಮೋದಿಯವರು ಈ ಪೋಸ್ಟನ್ನು ಹಾಕಿದ್ರು, ಕಾಂಗ್ರೆಸ್ ನಾಯಕರಿಗೆ ಅದು ಸಮಾಧಾನ ತಂದಿಲ್ಲ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ, ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಪ್ರಧಾನ್ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ರು. ವಿದ್ಯಾರ್ಥಿಗಳ ಭವಿಷ್ಯ ಹಾನಿ ಮಾಡಿದವರು ನೀವೇ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದವರ ರಕ್ಷಿಸಿದ್ದೀರಿ. ಪ್ರಧಾನರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ನೀಟ್ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸಿ. ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ, ಈಡೇರಿಸಿ. प्रॉब्लम एक है, बच्चा कुछ कह रहा है, आप कुछ और कह रहे हो. नेता हैं, नेतृत्व दिखाने का समय आ गया है. नेतृत्व दिखाएं. बच्चे कुछ कह रहे हैं, पहले उनकी बात सुने. उनकी मांगे क्या है? स्पष्ट मांगे हैं. धर्मेंद्र प्रधान रिजाइन करे. दूसरा कि जितने भी जिन्होंने इनको मारा है, पीटा है, उन पे कार्रवाई हो. तीसरी इनकी डिमांड, जितनी भी डिमांड है इनको पहले आप फुलफिल करो ना. इतना मुश्किल नहीं है. सिस्टम में भरोसा टूट गया है, बच्चों का, स्टूडेंट्स का भरोसा टूट गया है. तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा. ये सिंपल सी बात है जो सब माँ बाप जानते हैं. ये सिंपल सी बात है जो हमारे प्रधानमंत्री, हमारे नेता को जानना चाहिए. अगर उन्हें सोल्यूशन देना है, वो बच्चों की बात सुने. जो बच्चों की मांगे हैं उनको पहले पूरी करें. आज तक क्यों चुप बैठे, क्यों बात नहीं करे? ये इस हालात को बनाने के लिए, बच्चों को सड़क पर उतरने के लिए, लाठियां खाने के लिए अगर किसी ने मजबूर किया है या किसी ने ये वातावरण तैयार किया है, ये प्राइम मिनिस्टर ने किया है, दूसरे को किए नहीं. सिर्फ वो खुद ही ये स्थिति उन्होंने पैदा की है. यानी इनडायरेक्टली आप इंस्टिगेट कर रहे हैं कि नौजवानों को कि अपने तुम भी काउंटर करो. यानी एजुकेशन को काउंटर करने के लिए उनके एमपीज को खुल के उन्होंने बोला है. अगर ये चीज है तो प्राइम मिनिस्टर का मंशा ठीक नहीं है. ये ಇನ್ನು ಪ್ರಧಾನಿ ಮೋದಿ ಹೇಳಿಕೆಯ ಬೆನ್ನಲ್ಲೇ ಇಂಡಿಯಾ ಒಕ್ಕೂಟದ ಸದಸ್ಯರು ಸಂಸತ್ ಭವನದ ಹೊರಗಡೆ ಪ್ರತಿಭಟನೆಯನ್ನು ನಡೆಸಿದರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದರು. ಅದೇ ಹೊತ್ತಲ್ಲಿ ಎನ್ಡಿಎ ಸದಸ್ಯರು ಕೂಡ ಸಂಸತ್ನ ಹೊರಗಡೆ ಪ್ರತಿಭಟನೆಯನ್ನು ನಡೆಸಿ ಯಾವುದೇ ತನಿಖೆಗೂ ಕೂಡ ಸಿದ್ಧರಿರುವಂಥದ್ದು ಮತ್ತು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ರಾಜೀನಾಮೆಗೆ ಒತ್ತಾಯ ಮಾಡ್ತಿರುವಂಥದ್ದು ಯಾಕೆ, ಇದ್ಯಾಕೆ ರಾಜಕಾರಣ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೀಗೆ ರಾಜಕೀಯ ನಾಯಕರ ಪ್ರತಿಭಟನೆ ಜಟಾಪಟಿ ಈ ಪರ್ವ ಸಂಸತ್ ಹೊರಗೆ ಮಾತ್ರ ನಡೆಯಲಿಲ್ಲ. ಸಂಸತ್ ಕಲಾಪದ ಸತತ 4ನೇ ದಿನವೂ ಕೂಡ ಉಭಯ ಸದನಗಳಲ್ಲಿ ಇದೇ ವಿಚಾರ ಪ್ರತಿಧ್ವನಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ವೇಳೆ ಗದ್ದಲ ಕೋಲಾಹಲ ನಡೆದಿದೆ.
ಹಲವು ಬಾರಿ ಸದನಗಳನ್ನು ಮುಂದೂಡಿದರೂ ಕೂಡ ಗದ್ದಲ ಕಡಿಮೆ ಆಗಲೇ ಇಲ್ಲ. ಹೀಗಾಗಿ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए। मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज। तो कांग्रेस पार्टी ने कंडीशन लगाया, हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें। जो आज प्राइम मिनिस्टर का बयान हुआ है ये इंस्टिगेटिव बयान है ये, और दूसरा जो है पहले बिहार का एजुकेशन मिनिस्टर का इस्तीफा होना चाहिए। चर्चा करने के लिए थे, चर्चा से चर्चा के लिए ಇಷ್ಟೆಲ್ಲ ಗಲಾಟೆ ಗದ್ದಲ ನಡೆದಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಈ ಇಡೀ ಪ್ರಕ್ರಿಯೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನಾಳೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸದ್ಯದ ದಿಲ್ಲಿ ಬೆಳವಣಿಗೆಗಳ ಬಗ್ಗೆ ಗಂಭೀರ ಸಮಾಲೋಚನೆಯನ್ನು ಕೂಡ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆಯ ಕೇಂದ್ರ ಸಚಿವ ಸಂಪುಟದಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇದರ ಮಧ್ಯೆ ಪ್ರಧಾನಮಂತ್ರಿ ಮೋದಿಯವರು ಯಾವಾಗ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸ್ತೀವಿ ಅನ್ನುವಂತಹ ಪೋಸ್ಟನ್ನು ಮಾಡಿದ್ರು, ಅಷ್ಟೇ ಫಾಸ್ಟ್ ಟ್ರ್ಯಾಕ್ ಆಗಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯ ನಿರ್ಧಾರವೂ ಕೂಡ ಹೊರಬಿದ್ದಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠವನ್ನು ಎಲ್ಲೆಲ್ಲಿ ಸ್ಥಾಪಿಸಲಾಗುತ್ತೆ ಅಂತ ನೋಡ್ತಾ ಹೋದಾಗ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಪೀಠವನ್ನು ಸ್ಥಾಪಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಬಾಂಬೆ ಹೈಕೋರ್ಟ್ನಲ್ಲಿ 2 ನ್ಯಾಯಪೀಠಗಳನ್ನು ರಚನೆ ಮಾಡುವಂಥದ್ದಕ್ಕೆ ಈಗ ನಿರ್ಧರಿಸಿದ್ದಾರೆ. ಭೋಪಾಲ್, ಕೋಲ್ಕತ್ತಾ, ದೆಹಲಿ ಹೈಕೋರ್ಟ್ಗಳಲ್ಲಿ ಒಂದೊಂದು ಪೀಠವನ್ನು ಇವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದ್ದು ತ್ವರಿತಗತಿಯಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವುದರ ಕಡೆಗೆ ಈಗ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈ ರೀತಿಯಾದಂತಹ ನೀಟ್ ವಿಚಾರವಾಗಿ ರಾಜಕೀಯದ ಯುದ್ಧ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಿಜೆಪಿ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳ ಪ್ರತಿಭಟನೆಯೂ ಕೂಡ ನಡೀತಾ ಇದೆ. ಈ ಮಧ್ಯೆ ಮಾತುಕತೆಗೆ ನಾವು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು ಮಾತುಕತೆಗೆ ಆಹ್ವಾನವನ್ನು ಕೊಟ್ಟಿದೆ. ಆದರೆ ಮಾತುಕತೆ ನಡೆಯೋದೇನಿದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಬಳಿಕವೇ ಅಂತ ಸಿಜೆಪಿ ಅವರು ಹೇಳ್ತಾ ಇದ್ದು 4ನೇ ಬಾರಿ ಮಾತುಕತೆಗೆ ಆಹ್ವಾನವನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಇಂದು ದೆಹಲಿಯಲ್ಲಿ ಸಿಜೆಪಿ ಅವರು ಪ್ರತಿಭಟನೆಯನ್ನು ನಡೆಸಿದ್ರು. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ತೀರ್ಮಾನಿಸಿದ್ರು. ಹೀಗಾಗಿ ನಾಳೆ ದೇಶಾದ್ಯಂತ ಹೋರಾಟಕ್ಕೆ ಸಿಜೆಪಿ ಕರೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಮಾತುಕತೆ ನಡಿಬೇಕು ಅಂದರೆ ಜಂತರ್ ಮಂತರ್ಗೆ ಬನ್ನಿ ಅಥವಾ ಇನ್ಯಾವುದಾದ್ರೂ ನ್ಯೂಟ್ರಲ್ ಪ್ಲೇಸ್ಗೆ ಬನ್ನಿ, ಅದು ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಆಗಲಿ ಅನ್ನುವಂತಹ ವಾದವನ್ನು ಮುಂದಿಡ್ತಿದ್ದಾರೆ. ಆದರೆ ಒಂದು ಸಿಸ್ಟಮ್ ಅಂತ ಹೇಳಿದ ಮೇಲೆ ಇಲ್ಲಿ ಮಂತ್ರಿಗಳು ಅಥವಾ ನಮ್ಮ ಸರ್ಕಾರಗಳನ್ನು ನಡೆಸುವಂತಹ ಕಚೇರಿಗಳಿದ್ದಾವಲ್ಲ, ಅದಕ್ಕಿಂತ ದೊಡ್ಡ ನ್ಯೂಟ್ರಲ್ ಪ್ಲೇಸ್ ಏನಿಲ್ಲ. ಅದು ಯಾರ್ದೋ ಮನೆ ಆಗಿರೋದಿಲ್ಲ, ಅಥವಾ ಮಂತ್ರಿಗಳ ಮನೆಯೂ ಕೂಡ ಅದು ಖಾಸಗಿ ನಿವಾಸ ಅಲ್ಲ, ಅದು ಸರ್ಕಾರದ ಅಧಿಕೃತವಾದಂತಹ ಪ್ರದೇಶ. ಅಲ್ಲಿ ಚರ್ಚೆಯನ್ನು ನಡೆಸೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಸಿಜೆಪಿ ಅವರ ವಾದ ಹೇಗಿದೆ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಆ ಪ್ರದೇಶಗಳಿಗೆ ಬರೋದಿಲ್ಲ, ನಾವೇನಿದ್ರು ಕೂಡ ನೀವೇ ಜಂತರ್ ಮಂತರ್ಗೆ ಬನ್ನಿ. ಓಕೆ, ಜಂತರ್ ಮಂತರ್ ಅಲ್ಲದಿದ್ದರೆ ನ್ಯೂಟ್ರಲ್ ಪ್ಲೇಸ್ ಅಂತ ಹೇಳ್ತಾರೆ. ಈ ನ್ಯೂಟ್ರಲ್ ಪ್ಲೇಸ್ ಅನ್ನುವಂಥದ್ದು ನಿಜಕ್ಕೂ ಯಾವ ಸ್ವರೂಪದಲ್ಲಿ ನ್ಯೂಟ್ರಲ್ ಪ್ಲೇಸ್ ಅನ್ನುವಂಥದ್ದು ಇವರು ಯೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಯಾವುದೇ ನಿರ್ಣಯಗಳಾದರೂ ಕೂಡ ಮೊದಲು ಪ್ರಧಾನವರ ರಾಜೀನಾಮೆಯನ್ನು ಪಡೆದ ನಂತರನೇ ಚರ್ಚೆ ಅನ್ನೋದನ್ನು ಸಿಜೆಪಿ ಸ್ಪಷ್ಟವಾಗಿ ಹೇಳ್ತಾ ಇದೆ. तो मोदी जी, मेरी आपसे फिर से रिक्वेस्ट है, धर्मेंद्र प्रधान का इस्तीफा ले लीजिए, वरना बात सिर्फ धर्मेंद्र प्रधान के इस्तीफे की नहीं रहेगी, बात आपके इस्तीफे पर भी आ जाएगी, और वो आएगी जैसी आपकी हरकतें आएगी, वो इतना तो मैं आप लोगों को कहता तो आएगी बात। अगर जितेंद्र जी ने बोला कि कहीं भी बात हो सकती है, तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए जैसे कॉन्स्टिट्यूशन क्लब ऑफ इंडिया है। सरकार को ये सब नाटक रचने से अच्छा उनको सोचना चाहिए कि यहाँ पे इतने सारे प्रदर्शनकारी धूप में बारिश में खड़े हैं, लाखों की संख्या में खड़े हैं, एंड खड़े ही रहेंगे, एंड ये संख्या बढ़ती जाएगी। सरकार को एक तरह से थोड़ा ये नाटक, सारे फोटो ऑप्स, ये मीडिया को बोलना कि आप चलाओ ये चीज़ चलाओ कि हम लोग रीच आउट कर रहे हैं, ये सब में एनर्जी ना डाल के
ಈ ಮಧ್ಯೆ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಹೋರಾಟಗಾರರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೋರಾಟಗಾರರನ್ನು ತಡೆಯುವಂತಹ ಸಲುವಾಗಿ ನೆಟ್ವರ್ಕ್ ಇಂಟರ್ನೆಟ್ಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ದೆಹಲಿ ಪೊಲೀಸರು, ನಾವು ಹೋರಾಟದ ಭಾಗವಾಗಿ ಇಂಟರ್ನೆಟ್ಟನ್ನು ಸ್ಥಗಿತ ಮಾಡಿಲ್ಲ, ಇದು 3 ತಿಂಗಳಿಗೊಮ್ಮೆ ನಡೆಯುವಂತಹ ಪ್ರಕ್ರಿಯೆ, ಮುಂಚೆ ಇದರ ಬಗ್ಗೆ ನಿರ್ಧಾರ ಆಗಿತ್ತು ಅಂತ ಹೇಳಿದ್ದಾರೆ. ಇನ್ನು ರಾಜಧಾನಿಯ 17 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಬಸ್ ಕಾರುಗಳಿಗೆ ತಡೆಯೊಡ್ಡಿರುವಂತಹ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಗೆ ಬಂದಂತಹ ನಿಹಾಂಗ್ ಸಿಕ್ಕರೊಂದಿಗೆ ಕೆಲಕಾಲ ಘರ್ಷಣೆಯೂ ಕೂಡ ಸಂಭವಿಸಿದೆ. ನಂತರ ಅಲ್ಲಿ ವಾತಾವರಣ ತಿಳಿಯಾಗಿತ್ತು. ನಿನ್ನೆ ತಡರಾತ್ರಿ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆಗ ರಾತ್ರೋರಾತ್ರಿ ಪೊಲೀಸರು ಬಂದಾಗ ಅಲ್ಲಿ ಕಲ್ಲು ತೂರಾಟ ನಡೀತು. ಆ ಕಲ್ಲು ತೂರಾಟದ ನಡುವೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದರಿಂದ ಗಾಯಗಳಾಗಿದ್ದಾವೆ. ಪೊಲೀಸರ ವರ್ತನೆ ಬಹಳ ದುಂಡಾವರ್ತನೆಯಾಗಿತ್ತು ಅನ್ನುವಂಥ ಆಕ್ರೋಶ ಸಿಜೆಪಿ ಕಡೆಯಿಂದಲೂ ಕೂಡ ವ್ಯಕ್ತವಾಗಿದೆ. ಇನ್ನು ಬಿಹಾರದಲ್ಲಿ ಕೂಡ ಇಂದು ನೀಟ್ ಹೋರಾಟ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಪಾಟ್ನಾದಲ್ಲಿ ಪ್ರತಿಭಟನೆ ಹಿಂಸಾ ಸ್ವರೂಪವನ್ನು ಪಡ್ಕೊಂಡಿತ್ತು. ಉದ್ರಿಕ್ತ ಪ್ರತಿಭಟನಾಕಾರರ ಗುಂಪು ಪೊಲೀಸ್ ವಾಹನಗಳನ್ನು ಜಖಂಗೊಳಿಸಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದೆ. ಹೀಗಾಗಿ ಲಾಠಿ ಚಾರ್ಜ್ ಅನ್ನು ನಡೆಸಲಾಗಿದೆ. ಮತ್ತೊಂದೆಡೆ ಜಾರ್ಖಂಡ್ ರಾಜಧಾನಿ ರಾಂಚಿ ಮತ್ತು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಬ್ಯಾರಿಕೇಡ್ಗಳನ್ನು ನುಗ್ಗಿ ಬಿಜೆಪಿ ಕಚೇರಿಗೆ ನುಗ್ಗುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆಯೋದಕ್ಕೆ ಹರಸಾಹಸ ಪಡಬೇಕಾಯಿತು. ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ರಕ್ಷಿಸಬೇಕು ಅನ್ನುವಂತಹ ಅಭಿಯಾನದ ಭಾಗವಾಗಿ ಒಂದಿಷ್ಟು ವಕೀಲರು ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಇದರ ಭಾಗವಾಗಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. Economic, political, liberty of thought, expression, belief, faith, and worship, equality. ಇನ್ನು ಕೇರಳದಲ್ಲೂ ಕೂಡ ಪ್ರತಿಭಟನೆ ಬಹಳ ಜೋರಾಗಿ ನಡೆದಿದೆ. ತಿರುವನಂತಪುರ ಹಾಗೆಯೇ ಕಣ್ಣೂರು ಸೇರಿದಂತೆ ಹಲವೆಡೆ ಭಾರೀ ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ಜಲಫಿರಂಗಿಗಳನ್ನು ಪ್ರಯೋಗಿಸಿ ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕಾಯಿತು. ಇನ್ನು ಯುವಜನತೆ ನಡೆಸ್ತಾ ಇರುವಂತಹ ಈ ಹೋರಾಟಕ್ಕೆ ಹಿರಿಯ ಹೋರಾಟಗಾರ ಅಣ್ಣಾ ಹಜಾರೆ ಎಂಟ್ರಿ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರಧಾನಿ ಮೋದಿಯವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಮೌನ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಅದಕ್ಕೂ ಮೊದಲು ಅವರು ಮಾತನಾಡಿದ್ದಾರೆ. एक बार नहीं कई बार मौन किया. मौन में शक्ति है. इतना है कि मौन की भाषा सरकार को समझनी चाहिए, फिर कोई हर्जा नहीं. मौन की भाषा उनके समझ में आना चाहिए. शिक्षण मंत्री धर्मेंद्र प्रधान जी ने इस्तीफा देना चाहिए. इसको देना चाहिए. ये लाठीचार्ज वगैरह ये गलत है. मैं पहले से बताया कि हिंसक मार्ग से नहीं जाना.
ಇನ್ನು ದೇಶಾದ್ಯಂತ ನಡೀತಿರುವಂತಹ ನೀಟ್ ಹೋರಾಟದಲ್ಲಿ ಈಗ ಕ್ರೆಡಿಟ್ ವಾರ್ ಬೇರೆ ಆರಂಭ ಆಗಿದೆ. ಮೊದಲು ಹೋರಾಟ ಆರಂಭಿಸಿದಂತಹ ಸೋನಂ ವಾಂಗ್ಚುಕ್ ಇದೀಗ ಗುರುಗ್ರಾಮದ ಆಸ್ಪತ್ರೆಯಿಂದಲೇ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಈ ಮಧ್ಯೆ ಸೋನಂ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿಯಲ್ಲಿ ಕಾಂಗ್ರೆಸ್ ನಾಯಕರು ನಡೆಸಿದಂತಹ ಪ್ರತಿಭಟನೆಯನ್ನು ಪ್ರಶ್ನಿಸಿದ್ದಾರೆ. ವಾಂಗ್ಚುಕ್ ಅವರ ಸಾರ್ವಜನಿಕ ಇಮೇಜ್ ಅನ್ನು ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಕಾಂಗ್ರೆಸ್ ನಾಯಕ ಕಾರ್ತಿ ಚಿದಂಬರಂ, ನಮ್ಮ ಹೋರಾಟ ರಾಜಕೀಯ ಪ್ರೇರಿತವಲ್ಲ, ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹೋರಾಟ ನಡೀತಾ ಇದೆ. ಆದರೆ ಇಲ್ಲಿ ವಾಂಗ್ಚುಕ್ ಮುಖ್ಯ ಅಲ್ಲ, ನಮ್ಮ ಹೋರಾಟ ಏನಿದೆ ಕೂಡ ವಿದ್ಯಾರ್ಥಿಗಳ ಪರ ಅಂತ ಕಾರ್ತಿ ಹೇಳಿದ್ದಾರೆ.